ಕೆ ಆರ್ ಎನ್ ಮಾರ್ಕೆಟ್ ಹತ್ತಿರ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಹೈದರ ನವಾಬ ಅಲ್ಲಿ ಕಟ್ಟಿದ್ದು 1781ರಲ್ಲಿ ಸ್ಟಾರ್ಟ್ ಮಾಡಿದ್ದು 1791ರವರೆಗೆ ಕಟ್ಟಿದನಂತೆ. ನೋಡಿ ಎಷ್ಟು ಗಟ್ಟಿ ಇದೆ ಮರ, ಒಂದೇ ಮರ ಇಷ್ಟು ದೊಡ್ಡದಿದೆ. ಇನ್ನೂವರೆಗೂ ಒಂದು ಕ್ರ್ಯಾಕ್ ಆಗಿಲ್ಲ. ಪೇಂಟ್ ಹೊಡೆದು ಮಸ್ತ ಮಾಡಿದೆ. ಇದು ಇಲ್ಲೇ ನೀವು ಸಿಟಿ ಸೆಂಟ್ರಲ್ಲೇ ರೀ. ಕೆ ಆರ್ ಮಾರ್ಕೆಟ್ ಬಂದರೆ ಅಲ್ಲಿಂದ ಒಂದು 200 ಮೀಟ್ರ್ ನಡ್ಕೊಂಬಂದರೆ ಸಿಕ್ಬಿಡುತ್ತೆ ನಿಮಗೆ. ಎಕ್ಸಾಕ್ಟ್ ಅಂದರೆ ಎಲ್ಲಂದರೆ ಏನು ವಿಕ್ಟೋರಿಯಾ ಹಾಸ್ಪಿಟಲ್ ಇದೆಯಲ್ಲ ಅದರ ಪಕ್ಕದಲ್ಲೇ ಇದೆ. ಇದು ಬನ್ನಿ ಹೋಗೋಣ. ಇಲ್ಲಿ ಚಿಕ್ಕದಾಗಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಸ್ತಾಗಿದೆ ಪೇಂಟ್. ಇಲ್ಲೆಲ್ಲ ಪೇಂಟಿಂಗ್ ಮಾಡಿರೋದು. ಇದು ನೋಡಿ ಎಷ್ಟು ಕ್ಲೀನಾಗಿ ಪೇಂಟಿಂಗ್ ಇದೆ ಇಲ್ಲೆಲ್ಲ. ಇನ್ನೂ ಹೋಗಿಲ್ಲ. ಇದೇನು ಸುಣ್ಣ ಆಮೇಲೆ ಮರಳು ಕಲಿಸಿ ಮಾಡಿರುತ್ತಲ್ಲ ಆ ಗೋಡೆ ಇದು, ಅದ್ರ ಮೇಲೆ ಪೇಂಟ್ ಹಾಕಿದ್ದಾನೆ ಒಂದು ಲೇಯರು. ಈ ಪೇಂಟ್ಗಳೆಲ್ಲ ಇನ್ನೂ ಇದೆ. ಇಲ್ಲೊಂದು ರೂಮ್ ಇದೆ. ಇದು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ವುಡ್ಡಲ್ಲೆಲ್ಲ ಹೆಂಗೆ ಕಟ್ಟಿದ್ದಾರೆ. ಇಲ್ಲಿ ಆ ಕೆತ್ತನೆ ನೋಡಿ, ಆ ವುಡ್ ನೋಡಿ ಇನ್ನೂವರೆಗೆ ನಿಂತ್ಕೊಂಡಿದೆ. ಇಲ್ಲಿ ಕಾರಿಡಾರ್ ಥರ ನಿಂತ್ಕೊಂಡು ನೋಡೋದಕ್ಕೆ. ಮೇಲೆ ಹೋಗೋಣ ಇವಾಗ. ಮೇಲೆ ತೋರಿಸ್ತೀನಿ ನಿಮಗೆ. ಫುಲ್ ಸೀಲಿಂಗ್ ಎಲ್ಲ ವುಡ್ ಇದೆ. ನೋಡಿ ಇಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಇಲ್ಲಿ ಪೇಂಟಿಂಗ್ ಎಲ್ಲ ಚೆನ್ನಾಗಿದೆ ಅಂತಂದು ಇಲ್ಲಿ ಹಾಳು ಮಾಡ್ತಾರೆ ಮುಟ್ಟಿ ಅಂತ. ಇದು ಆ್ಯಕ್ಚುಲಿ ಇದೇ ಒರಿಜಿನಲ್ ಪೇಂಟಿಂಗ್. ನಿಮ್ಗೆ ಈ ಥರ ಮೇಲೆ ಸೀಲಿಂಗು ಈ ಥರ ಪೇಂಟಿಂಗ್ ಇದೆ. ಇದು ಮಸ್ತಾಗಿದೆ ಪೇಂಟಿಂಗ್. ಆಲ್ಮೋಸ್ಟ್ ಇದು ಗೋಡೆ ಮಾತ್ರ ಇದ್ರದ್ದು, ಉಳಿದೆಲ್ಲ ಆಲ್ಮೋಸ್ಟ್ ಒಂದು 60 to 70% ವುಡ್ಡಲ್ಲೇ ಮಾಡಿರೋದು ಇದು ಅರಮನೆ. ಬನ್ನಿ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಬೋಣ ಏನೇನಿದೆ ಅಂತ. ನೋಡಿ ಇಲ್ಲಿಂದ ನೋಡಿದ್ರೆ ಹೆಂಗೆ ಕಂಬಗಳು ಕಾಣಿಸುತ್ತೆ ನೋಡಿ. ಎಲ್ಲವೂ 5-6 ಫೀಟ್ ವುಡ್, ಎಲ್ಲ ವುಡ್ಡೆ ನಿಮಗೆ. ಇಲ್ಲಿ ಯಾವುದು ಗೋಡೆ ಇಲ್ಲ ನೋಡಿ, ಎಲ್ಲ ವುಡ್ಡಿದೆ. ಹೇಳ್ತೀನಲ್ಲ ಗೋಡೆ ಕಡಿಮೆ ನಿಮಗಿದೆ, ಎಲ್ಲ ವುಡ್ಡೇ ಇದೆ. ಇದೆಲ್ಲ ನೋಡಿ ಎಷ್ಟು ಹೈಟ್ ಇದೆ ನೋಡಿ ನಿಂತ್ಕೊಂಡು ನೋಡೋದಕ್ಕೆ. ಹೌದಾ, 1.5 ಫೀಟ್ ಅಷ್ಟೇ. ಕಿಟಕಿ ನೋಡಿ ಇಷ್ಟು ಅಗಲ ಗೋಡೆ ಇದೆ. ಇದು ಇಲ್ಲಿಂದ 1, 2, 3, 2.5-3 ಫೀಟ್ ಗೋಡೆ ಇದೆ. ಆ್ಯಕ್ಚುಲಿ ಇಷ್ಟು ದಪ್ಪ ಗೋಡೆ ಇತ್ತಂದ್ರೆ ಯಾವತ್ತಿಗೆ ಬೀಳೋ ಚಾನ್ಸಸ್ಸೇ ಇಲ್ಲ. ಇದ್ರ ವಿಶೇಷ ಏನಂದರೆ ಹಿಂದೆನೂ ಸೇಮ್ ಡಿಸೈನ್ ಇದೆ, ಮುಂದೆನೂ ಸೇಮ್ ಡಿಸೈನ್ ಇದೆ. ನೀವು ಯಾವ ಸೈಡಿಂದ ಬಂದ್ರೂ ಅದೇ ಡಿಸೈನ್ ಕಾಣಿಸುತ್ತೆ. ಇಲ್ಲೂ ಅದೇ ಥರನೇ ಇದೆ, ಸೇಮ್. ಅಷ್ಟೇ ಕಂಬಗಳಿದ್ದಾವೆ, ಅದೇ ಥರ ಕಾರಿಡಾರ್ ನಿಂತ್ಕೊಂಡು ನೋಡೋದಕ್ಕೆ. ಅಷ್ಟೇ ಎಂಟ್ರಿನೂ ಹಾಗೆ ಇದೆ, ಸೇಮ್ ಹಿಂದೆನೂ ಮುಂದೆನೂ. ಈ ಸೆಂಟ್ರಲ್ ಮಾತ್ರ ಇಲ್ಲಿ ರೂಮ್ಗಳಿದ್ದಾವೆ ಕೆಳಗಡೆ. ಇಲ್ಲಿ ಮೇಲೆ ಆ ಸೈಡಿಂದ ನೋಡಿದ್ರೆ ಸೇಮ್ ಟು ಸೇಮ್ ಇದೆ ನಿಮಗೆ. ಇದು ಜಾಸ್ತಿ ಜನ ಬರೋದೇ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಜನ ಕಡಿಮೆ ಬರ್ತಾರೆ. ಸಿಟಿ ಸೆಂಟ್ರ್ ಇದ್ರೂ ಯಾರೂ ಬರೋದೇ ಇಲ್ಲ. ಎಲ್ಲ ಅವ್ರವ್ರ ಕೆಲಸ ಬ್ಯುಸಿಯಲ್ಲೇ ಇರ್ತಾರೆ. ನೋಡಿ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ಬೋದು. ಇದು ಆವಾಗ ರಾಜರು ಏನೋ ಕೂತ್ಕೊಳ್ಳೋ ಜಾಗ ಇದು. ಇಲ್ಲಿ ಚೇರ್ ಹಾಕ್ಬಿಟ್ಟು ಕೂತ್ಕೊಂಡು ಇಲ್ಲೆಲ್ಲ ಮಾತಾಡ್ತಿತ್ತು ಅನಿಸುತ್ತೆ ಆ ಟೈಮಲ್ಲಿ. ನೋಡಿ 2 ಸೈಡೂ ಸೇಮ್. ಇಲ್ಲಿನೂ ಅದೇ ಥರ ಇದೆ. ಇದ್ರೊಂದು ಎಷ್ಟು ಚಿಕ್ಕದಾಗಿದೆ. ಇಲ್ಲಿ 1.5 ಫೀಟ್ ಅಷ್ಟೇ ನಿಂತ್ಕೊಂಡು ನೋಡೋಕ್ಕೆ. ಅವಾಗೆಲ್ಲ ಇಲ್ಲಿ ಚೇರ್ ಹಾಕಿ ಕೂತ್ಕೊಂಡು ನೋಡೋರು ಅನಿಸುತ್ತೆ. ಇಲ್ಲಿ ಏನಾದ್ರು ಫಂಕ್ಷನ್ ಆದರೆ ಅದು ಇದು ಆದರೆ. ಇದೆಲ್ಲ ಪೇಂಟೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಪೇಂಟೆಲ್ಲ ಹಾಳು ಮಾಡಿದ್ದಕ್ಕೆ ಅವರೇ ಇಲ್ಲೆಲ್ಲ ನೋಡಿ ಏನೇನೋ ಬರೆದಿದ್ದಾರೆ.
ನೋಡಿ ಇಲ್ಲೆಲ್ಲ ಇವ್ರು ಗೌರ್ಮೆಂಟ್ ಅವ್ರು ಮಾಡಿರೋದು ಎಲ್ಲೆಲ್ಲ ಮುಟ್ಟಿ ಮುಟ್ಟಿ ಹಾಳು ಮಾಡಿ ಅದು ಇದು ಬರೆದು ಹೋಗಿದ್ದಾರೆ. ಇಲ್ಲೆಲ್ಲ ಬಂದಿರೋರು ಅದ್ರ ಮೇಲೆ ಸ್ವಲ್ಪ ಪ್ಯಾಚ್ ಮಾಡಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಪೇಂಟ್ ಹಾಳಾಗಿದೆ, ಕಂಪ್ಲೀಟ್ ಹಾಳಾಗಿದೆ ಪೇಂಟ್. ಇದು ಕಲರಲ್ಲ, ಈ ಹುಡುಗರೆಲ್ಲ ಇಲ್ಲಿ ಬಂದು ಹಿಂಗೆ ಬರ್ದಿದ್ದಾರೆ ನೋಡಿ, ಎಲ್ಲ ಬರ್ದಿದ್ದಾರೆ ಹಿಂಗೆ ಬಂದು ಗಲೀಜ್ ನನ್ನ ಮಕ್ಕಳು. ಹಾಂ ಅಲ್ಲ, ಆ ಕಡೆಯಿಂದ ಬಂದು ಅದು ಚೆನ್ನಾಗಿದೆ, ಇಲ್ಲೆಲ್ಲ ಕೆರೆದೋಗಿದ್ರು ಮತ್ತು ಇದ್ರ ಮೇಲೆ ಹಾಂ ಇಲ್ಲೆಲ್ಲ ಏನು ಮಾಡಿದ್ರು ಗೌರ್ಮೆಂಟ್ನವ್ರು ಇದ್ರ ಮೇಲೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಹೆಂಗೆ ಕೆರೆದಿದ್ರು ನೋಡಿ, ಎಷ್ಟು ಇಷ್ಟೊತ್ತವರೆಗೆ ಎಂತ ಮಾಡಲಿಲ್ಲ. ಅಲ್ಲ ಇದ್ರ ಮೇಲೆ ಪೇಂಟ್ ಮಾಡೋಕ್ಕಾಗಲ್ಲ, ಇದನ್ನ ಕ್ಲೋಸ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡಿ MS ಏನೋ ಲವ್ ಮಾರ್ಕ್ ಪೇಂಟ್ ಮಾಡೋಕ್ಕಾಗಲ್ಲ, ಪೇಂಟ್ ಮಾಡೋಕ್ಕಾಗಲ್ಲ, ವೈಟ್ ಪೇಂಟ್ ಮಾಡ್ಬೇಕು ಅಷ್ಟೇ. ಹೌದು, ಇಲ್ಲಿ ಇಟ್ಟಿದ್ದಾರೆ ಡು ನಾಟ್ ಟಚ್ ವಾಲ್ ಅಂತಂದು. ಆದ್ರೆ ನನ್ನ ಮಕ್ಕಳು ಸೆಕ್ಯೂರಿಟಿ ಅಲ್ಲಿರ್ತಾರೆ, ಇಲ್ಲಿ ಒಳಗಡೆ ಕೆರೆದು ಹೋದ ತನ್ನ ಹುಡುಗಿ ಹೆಸರು ಬಾರ್ದು, ತನ್ನ ಲವರ್ ಹೆಸರು ಬಾರ್ದು, ಹಂಗೆ ಅದೇ ಮತ್ತೆ. ಇಲ್ಲ ಇದು ಎರಡು ಕಡೆಯಿಂದನೂ ಸೇಮ್ ಇದೆ ಸರ್, ಇದು ಒಂದೇ ಥರ. ನೀವು ಆ ಸೈಡಿಂದ ಬಂದರೂ ಹಂಗೆ ಇದೆ, ಈ ಸೈಡಿಂದ ಬಂದರೂ ಹಂಗೆ ಇದೆ. ಇಲ್ಲ ಎರಡು ಸೇಮ್ ಅದು, ಹಳೇದಲ್ಲ ಏನಂತಾರ. ಅದೇ ನೋಡಿ ಸಿಕ್ಕಾಪಟ್ಟೆ ದೊಡ್ಡ. ಹಾಂ ಜಾಯಿಂಟ್ ಅಲ್ಲ ಒಂದೇ ಸಿಂಗಲ್. ಹಾಂ ಮರನೇ ತಂದು ಇಲ್ಲಿ ನೋಡಿ, ಇಲ್ಲೆಲ್ಲ ಮಾಡಿದ್ರು ನೋಡಿ ಅವು ಮರದಲ್ಲಿ ಸರ್. ಅಲ್ಲ ಆ ಮರದಲ್ಲಿ ನೋಡಿ ಏನು ಮಾಡಿದ್ರು ಇಲ್ಲಿ ಡಿಸೈನ್ ಫುಲ್ ಆಲ್ಮೋಸ್ಟ್ 70% ಮರನೇ ಇದೆ ಸರ್. ಇದು ಕಾರಂಜಿ ಇತ್ತು. ಅದೇ ಹಾಂ ಅಲ್ಲ 70% ಮರನೇ ಇದೆ ಇದು. 100% ಮರನೇ, ಇಲ್ಲಿ ಕಲ್ಲು ಬಿಟ್ಟರೆ ಕಲ್ಲು ಅದು ಗೋಡೆ ಬಿಟ್ಟರೆ ಅಷ್ಟೇ, ಉಳಿದೆಲ್ಲ ನಿಮಗೆ ರೂಫ್ ಗೀಫ್ ಎಲ್ಲ ಮರನೇ ಇದೆ. ಯಾವ ಥರ ಹಾಂ ಮಾಡು ನೋಡಿ, ಇದೊಂದು ಮಾತ್ರ ಹಾಳಾಗಿದೆ. ಅದೇ ಇದು ಜಾಯಿನ್ ಮಾಡಿದ್ದಾರೆ, ಎಲ್ಲ ಹುಳ ಹತ್ಬಿಟ್ಟಿದೆ ಒಳಗಡೆ. ಮರನೇ ಅಲ್ಲ ಒಳಗಡೆ ಹುಳ ಹತ್ಬಿಟ್ಟಿದೆ ನೋಡಿ ಸರ್. ಎಲ್ಲ ಮಣ್ಣು, ಹೌದು ಮಣ್ಣು ತಿಂದು ಹೋಗ್ಬಿಟ್ಟಿದೆ. ನೀರು ಬಂತು ಆ ಕಡೆಯಿಂದ. ಅದೇ ನೀರು ಸಿಡಿಯುತ್ತಲ್ಲ ಎಲ್ಲ ಹಾಳಾಗಿ. ಅದಕ್ಕೆ ಮೆಡಿಸಿನ್ ಹಾಕಿಲ್ಲ. ಹಾಂ ಸಿಕ್ಕಾಪಟ್ಟೆ ಗಟ್ಟಿದೆ. ಇದು ಗೌರ್ಮೆಂಟ್ ಸ್ಕೂಲ್ ಇದೆ. ಜಾಗ ಚೆನ್ನಾಗಿದೆ ಇಲ್ಲಿ. ಹಾಂ 2 ಎಕರೆ ಇಲ್ಲ ಸರ್, ಜಾಸ್ತಿ ಇದೆ. 5 ಎಕರೆ ಹತ್ರ ಇದೆ, 3 ರಿಂದ 5 ಎಕರೆ ಇರ್ಬೋದು. ಅದರಲ್ಲಿ ಅರ್ಧ ದೇವಸ್ಥಾನ ಹೋಗಿದೆ, ಈ ಕಡೆ ಎಲ್ಲ ಫುಲ್ ಇದೆ. ಸಿಕ್ಕಾಪಟ್ಟೆ ಎರಡು ನನಗೆ ಗೊತ್ತೇ ಇರಲಿಲ್ಲ. ಇದು ಮುಂದೆ ಅಂತ ಬಂದ್ರೆ ಹಿಂಗಿದೆ, ಹಿಂದೆನೂ ಹಂಗೆ ಹತ್ರ ಅದೇ ಥರ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಹಾಂ ಅಲ್ಲಿವರೆಗೆ ಬರಲ್ಲ. ಹಾಂ ನೋಡಿ ಇದೇ ಏನು ಅರಮನೆ ಇಲ್ಲಿ ಬೆಂಗಳೂರಲ್ಲಿ ಸೆಂಟ್ರಲ್ಲಿದೆ, ಬಂದು ನೋಡ್ತಾ ಇರ್ರಿ. ಈಗ ಇಲ್ಲೇ ಎಷ್ಟು ಜನ ಲಕ್ಷಗಟ್ಟಲೆ ಜನ ಓಡಾಡ್ತಾರೆ ಒಂದಿನಕ್ಕೆ. ಯಾರೂ ಇಲ್ಲಿ ಬರೋಲ್ಲ, ಓನ್ಲಿ 20 ರೂಪಾಯಿ ಮಾತ್ರ ಟಿಕೆಟ್ ಇದೆ ಇಲ್ಲಿ. ಆರಾಮ್ಸೆ ನೋಡ್ಬೋದು. ಒಂದು ಜಾಸ್ತಿ ಹೊತ್ತಿರಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ಸ್ಪೆಂಡ್ ಮಾಡೋದಿಲ್ಲ, ಜಾಸ್ತಿ ಹೊತ್ತು ಟೈಮ್ ಏನು ತೊಗೊಳ್ಳಲ್ಲ. ಸ್ವಲ್ಪ ಕೂಲಾಗಿದೆ. ಬಟ್ ಫಾರಿನ್ನವ್ರಿಗೆ ಮಾತ್ರ 400-500 ಇದೆ, ನಮಗೆ ಮಾತ್ರ 20 ರೂಪಾಯಿ ಇದೆ. ಇಲ್ಲಿ ಬಂದರೆ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಬಂದುಬಿಟ್ಟು ನೋಡಿ ಹೋಗಿ. ಈ ಥರ ನಿಮಗೆ ಡಿಸೈನ್ ಎಲ್ಲೂ ಸಿಗೋಲ್ಲ ಬೆಂಗಳೂರಲ್ಲೇ. ಇದೊಂದು ಮಾತ್ರ ಉಳಿದಿದೆ, ಎಲ್ಲೂ ಹಾಳಾಗಿಲ್ಲ, ಇನ್ನೂ ಪೇಂಟಿಂಗ್ ಹಾಗೇ ಇದೆ. ಓಕೆನಾ ನೋಡಿ, ಈ ಸೈಡೂ ಅದೇ ಥರ ಇದೆ. ರೈಟ್ ಫ್ರಂಟ್ ಬ್ಯಾಕು ರೈಟ್ ಲೆಫ್ಟ್ ಸೇಮ್. ಬಟ್ ಇದು ಸ್ವಲ್ಪ ಚಿಕ್ಕದಾಗಿದೆ, ಜಾಸ್ತಿ ಏನು ಮಾಡಿಲ್ಲ. ಇದು ಒಂದೇ ಒಂದು ಕಂಬ ಮಾಡಿದ್ದಾನೆ. ಬಟ್ ಇದೆಲ್ಲ ಸೇಮ್ ಟು ಸೇಮ್ ಇದೆ ಆಲ್ಮೋಸ್ಟ್. ಇಲ್ಲಿ ಸಹ ನಿಂತ್ಕೊಂಡು ನೋಡೋಕ್ಕೆ ಇಲ್ಲೂ 2 ಸ್ಟೇರ್ ಕೇಸ್ ಇದೆ, ಲೆಫ್ಟ್ ರೈಟ್. ಇದೇ ರೂಮು ಎಂಟ್ರಿ. ಈ ಕಡೆ ಹೋದ್ರೂ ಇದು ನೋಡಿ ವುಡ್ ನೋಡಿ, ಇಷ್ಟು ದೊಡ್ಡದ ಒಂದೊಂದು ಮರ, ಒಂದು ಸ್ಯಾಂಪಲ್ ಇಟ್ಟಿದ್ದಾರೆ ಕಂಬ. ಈ ಚಿಲ್ಕ ನೋಡಿ ಸರ್, 2 ಚಿಲ್ಕ. ಇಲ್ಲಿ ಕಬ್ಬಣ ಡೋರ್ ಇದು, ಕಬ್ಬಣದ್ದೇ ಇದು ಇಲ್ಲ ಮರ. ಇದು ಮರದಲ್ಲ, ಮರದ ಇಷ್ಟು ಮಳೆ ಹೊಡೆದಿದ್ದಾರೆ. ಒಳಗಿನ ಪಟ್ಟಿ. ಹಾಂ ಇದು ನೋಡಿ ಎಷ್ಟು ಅಪ್ಪದಿದೆ, ಒಳಗಡೆಯಿಂದ ಪಟ್ಟಿ ಇದೆ. ಈಗ ಸಲ ನಾವು ಒಳಗಡೆ ಇದೆ ಕಬ್ಬಣದ ಪಟ್ಟಿ ಹಾಕಿದ ಅನ್ಸುತ್ತೇನ. ಎಲ್ಲ ಪಟ್ಟಿ ಇದೆಲ್ಲ ಪಟ್ಟಿನೇ. ಅದೇ ಫೈರ್ ಮಾಡಿದ್ರು ಕಟ್ಟಾಗ್ಬಾರ್ದು. ಅದೇ ಎಲ್ಲ ಬಾಕ್ಸ್ ಟೈಪ್ ಮಾಡಿದೆ. ಹೌದೌದು, ಸಾಲಿಡ್ ಅಲ್ಲ, ಇವೆಲ್ಲ ಸಾಲಿಡ್ ಅಲ್ಲ ಇದು ಸಾಲಿಡ್.
ಹಾಂ ಇದು ಸಾಲಿಡ್ ಹೌದು ಎಲೆಕ್ಟ್ರಾನಿಕ್. ಯಾವುದೋ ಆಫೀಸ್ ಇದೆ ಇಲ್ಲಿ. ಎಡ್ಜ್ ಎಲ್ಲ ಸಕ್ಕತ್ತಾಗಿ ಬಿಡಿಸಿದ್ರು. ಎಡ್ಜಿಗೆ ಸಕ್ಕತ್ತಾಗಿದೆ ಡಿಸೈನ್. ಬೇಕಾದಷ್ಟು ಇದೆ. ಸೆಕ್ಯೂರಿಟಿ ನಮಗೆ ಯಾವಾಗ ಬೇಕಲ್ಲ. ಅದೇ ಬಾಯ್ ಬಾಯ್. ಓಕೆ ಬಾಯ್.